ಪಾಲಕರೇ, ನಿಮ್ಮ ಮಕ್ಕಳನ್ನು ಯಾವ ಐಡೆಂಟಿಟಿಯಿಂದ ಈ ಸಮಾಜ ಗುರುತಿಡಿಬೇಕು ಅಂತ ನೀವು ಅಪೇಕ್ಷೆ ಪಡ್ತೀರಾ? ಅಂದರೆ ನಿಮ್ಮ ಮಗುವಿನ ಗುರುತು ಈ ಸಮಾಜದಲ್ಲಿ ಏನಾಗಿರಬೇಕು? ಫಾರ್ ಎಕ್ಸಾಂಪಲ್, ನಿಮ್ಮ ಮಗು ಒಬ್ಬ ಶ್ರೀಮಂತ ವ್ಯಕ್ತಿ ಅಂತ ಗುರುತಿಡಿಬೇಕು, ಅಥವಾ ಒಬ್ಬ ಒಳ್ಳೆಯ ಡಾಕ್ಟರು, ಅಥವಾ ಒಳ್ಳೆಯ ಇಂಜಿನಿಯರು, ಒಳ್ಳೆಯ ಟೀಚರ್ ಅಂತ ಹೇಳಿ, ಅಥವಾ ಒಳ್ಳೆಯ ಟೈಲರ್ ಅಂತ ಹೇಳಿ, ಅಥವಾ ಒಳ್ಳೆಯ ಸಿಂಗರ್ ಅಂತ ಹೇಳಿ, ಆ ಮಗುವಿನ ಅಭಿರುಚಿಯ ತಕ್ಕಂತೆ ಆ ಮಗುವಿನ ಒಂದು ಐಡೆಂಟಿಟಿನ ನೀವು ನೋಡ್ಬೇಕಂತ ಇಷ್ಟಪಡ್ತೀರೋ, ಅಥವಾ ಒಬ್ಬ ಶ್ರೀಮಂತ ವ್ಯಕ್ತಿ ಅಂತ ನೋಡ್ಬೇಕಂತ ಇಷ್ಟಪಡ್ತೀರೋ? ನಾನು ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಕೇವಲ ಮಾರ್ಕ್ಸ್ ಓರಿಯೆಂಟೆಡ್ ಲರ್ನಿಂಗ್ ಇರೋದ್ರಿಂದ, ಎಲ್ಲಿ ಮಾರ್ಕ್ಸ್ ಓರಿಯೆಂಟೆಡ್ ಕೇವಲ ಅಂಕಕ್ಕೆ ಪ್ರಾಮುಖ್ಯತೆ ಕೊಟ್ಟು ಕಲಿಕೆಯನ್ನು ಕಲಿಸ್ತೀವೋ, ಆ ಮಗು ಡೆಫಿನೆಟ್ಲಿ 99% ತೆಗಿಬೋದು, 100% ತೆಗಿಬೋದು, ರ್ಯಾಂಕು ಕೂಡ ಬರ್ಬೋದು, ಒಳ್ಳೆ ಇನ್ಕಮ್ ಬರ್ತಕ್ಕಂಥ, ಸ್ಯಾಲ್ರಿ ಬರ್ತಕ್ಕಂಥ ಜಾಬ್ನು ಕೂಡ ತೊಗೋಬೋದು. ಆದರೆ ಆ ಮಗುವನ್ನು ನಾವು ಏನಂತ ಗುರುತಿಡ್ತೀವಿ? ಇಷ್ಟು ಸಾಹುಕಾರ ಇದ್ದಾನೆ, ಇಷ್ಟು ಸ್ಯಾಲ್ರಿ ತೊಗೋತಾನೆ ಅಂತ ಹೇಳ್ತೀವೇ ಹೊರತು, ಅವನಲ್ಲಿರ್ತಕ್ಕಂಥ ಅವನ ಆಸಕ್ತಿಯ ಗುಣಗಳನ್ನು ನಾವು ಯಾವುದೂ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದನ್ನು ನಾವು ಇನ್ಕಲ್ಕುಲೇಟ್ ಮಾಡಿರೋದಿಲ್ಲ. ಸೊ ನನ್ನ ಪ್ರಶ್ನೆ ಏನು ಅಂತಂದರೆ, ನಿಮ್ಮ ಮಗುವನ್ನು ಈ ಸಮಾಜದಲ್ಲಿ ಏನಂತ ಗುರುತು ಹಿಡಿಬೇಕು ಅಂತ ನೀವು ಇಷ್ಟಪಡ್ತೀರಿ? ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ. ಐ ಲವ್ ಟು ಸಿ ದ್ಯಾಟ್. ಥ್ಯಾಂಕ್ ಯು.